ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಯನ್ನು ಮಾತಾಡಬೇಕಾಗಿ ಮಹೇಶ್ ಸೋಲಂಕಿ ಸರ್ ಅವರನ್ನು ಕೇಳ್ಕೊತೇನೆ. ನಮ್ಮ SSK ಸಮಾಜದ ರಾಜ್ಯಾಧ್ಯಕ್ಷರು, ಬಿರುದುಗಳ ಸರದಾರ, ಹಸನ್ಮುಖಿ ಸ್ನೇಹಜೀವಿ, ಸಂಘಟನಾ ಚತುರರಾದಂತಹ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡಿ ಅವರಿಗೆ ಪ್ರಪ್ರಥಮವಾಗಿ ತಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ನಮ್ಮ ಶಶಿಕುಮಾರ್ ಮೆಹರ್ವಾಡಿ ಅವರ ಅಭಿಮಾನಿಗಳ ಬಳಗದಿಂದ ಇವತ್ತು ಬೆಳಗ್ಗೆ ದಾವಣಗೆರೆಯ ಚಿಗಟೇರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಮಾರು 100 ಜನ ಒಳರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಿಸಿದ್ದೇವೆ. ಆ ಎಲ್ಲ ರೋಗಿಗಳು ತಮ್ಮನ್ನು ತುಂಬ ಹೃದಯದಿಂದ ಶುಭ ಹಾರೈಸಿ ಮತ್ತು ಶುಭಾಶಯಗಳನ್ನು ಕೋರಿದ್ದಾರೆ. ಅದೇ ರೀತಿ ನಮ್ಮ SSK ಮಹಿಳಾ ಮಂಡಳಿ ವತಿಯಿಂದ ಶ್ರೀ ಅಂಬಾಭವಾನಿ ದೇವಿ ದೇವಸ್ಥಾನದಲ್ಲಿ ಅವರಿಗೆ ದೀರ್ಘಾಯುಷು, ಆರೋಗ್ಯ ಮತ್ತು ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಮಹಿಳಾ ಮಂಡಳಿ ವತಿಯಿಂದ ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇದೆಲ್ಲ ನೋಡಿದರೆ ನಿಮ್ಮ ಅಭಿಮಾನಿಗಳ ಬಳಗ ಇಡೀ ಕರ್ನಾಟಕ ರಾಜ್ಯಾದ್ಯಂತ ತಮ್ಮದೇ ಆದಂಥ ಸೇವೆಯನ್ನು ಮಾಡಿ ತಮ್ಮ ಒಂದು ಜನ್ಮದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ. ಆ ಎಲ್ಲ ಅಭಿಮಾನಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಒಬ್ಬ ವ್ಯಕ್ತಿಯನ್ನು ನೋಡಿ ನಾವು ಅಭಿಮಾನ ಪಡ್ಕೋಬೇಕಪ್ಪ ಅಂದರೆ ಆ ವ್ಯಕ್ತಿ ಅಂಥ ಕೆಲಸಗಳನ್ನು ಮಾಡಿರಬೇಕು. ಯಾವ ರೀತಿ ತೆನೆ ಹೊತ್ತಂತಹ ಒಂದು ಬಾಳೆ ಬಾಗಿರುತ್ತೋ ಆ ರೀತಿ ಅತ್ಯಂತ ಗುಣಶೀಲವಾದಂಥ ವ್ಯಕ್ತಿ ಯಾವತ್ತೂ ಬಾಗಿ ನಡೀತಾರೆ. ಈ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾನು ಸುಮಾರು 30 ವರ್ಷದಿಂದ ನೋಡಿದ್ದೀನಿ. ಅವತ್ತಿಂದ ಇಷ್ಟೇ ಸರಳ, ಶಾಂತ ಮತ್ತು ಸೌಮ್ಯವಾಗಿದ್ದಾರೆ. ಅವರೆಷ್ಟೇ ಬೆಳೆದ್ರೂ ಅವ್ರು ಬೆಳೆದಿಲ್ಲ ಅಂತಕ್ಕಂಥ ಮನಸ್ಥಿತಿಯಲ್ಲಿ ಅವರು ಸಮಾಜ ಸೇವೆಯನ್ನು ಮಾಡ್ತಾರಂದರೆ ಅವರನ್ನು ನೋಡಿ ನಾವೆಲ್ಲರೂ ಸಹ ಕಲಿತಕ್ಕಂಥದ್ದು ತುಂಬ ಇದೆ. ಹಸಿದವರಿಗೆ ಕೊಡ್ತಕ್ಕಂಥ ಅನ್ನ ಮತ್ತು ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂತಹ ವಿದ್ಯೆ ಯಾವ ರೀತಿ ಶ್ರೇಷ್ಠವಾದದ್ದು ದೈವ ಕೆಲಸನೋ ಆ ರೀತಿ ಸಮಾಜ ಸೇವೆಯನ್ನು ಸಹ ಅವರು ದೈವ ಕೆಲಸ ರೀತಿ ಮಾಡ್ಕೊತ ಬರ್ತಾ ಇದ್ದಾರೆ. ಅವರನ್ನು ನೋಡಿದ್ರೆ ನಾವು ಸಹ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಆಸೆ ನಮ್ಮ ಮನಸ್ಸಲ್ಲಿ ಬರ್ತಾ ಇದೆ. ನಮ್ಮ SSK ಸಮಾಜದ ರಾಜ್ಯಾಧ್ಯಕ್ಷರು ಮತ್ತು ತಪೋವನ ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆಯ ಸಂಸ್ಥಾಪಕರು, ಬಿರುದುಗಳ ಸರದಾರರು ಅಂತ ಕರಿತೀನಿ ಇವ್ರಿಗೆ ನಾನು. ಯಾಕಪ್ಪ ಅಂದರೆ ಇವ್ರಿಗೆ ಎಷ್ಟು ಬಿರುದು ಬಂದವಂತೇಳಿ ನಾವು ಸ್ಟೇಟಸಲ್ಲಿ ಆಗ್ತಾಯಿದ್ವಿ. ನಮ್ಮ ಸ್ನೇಹಿತರೆಲ್ಲ ಫೋನ್ ಮಾಡ್ತಿದ್ವು, ಏನು ಸರ್ ಅಷ್ಟು ಅವ್ರಿಗೆ ಬಿರುದುಗಳು ಬರ್ತಾರೆ ಅಂದರೆ ನಾನು ಹೇಳ್ತಿದ್ದೆ, ಆ ಬಿರುದುಗಳ ಸರದಾರರು ನಮ್ಮ ರಾಜ್ಯಾಧ್ಯಕ್ಷರು ಅಂತ ಹೇಳ್ತಿದ್ದೆ. ಅಷ್ಟು ಬಿರುದುಗಳು ಬಂದಿದ್ದಾವೆ. ಇವರು ಬಿರುದುಗಳ ಸರದಾರರು. ಇವರು ಹಸನ್ಮುಖಿ. ನೀವು ಯಾವತ್ತಾರ ನೋಡಿರಿ, ಇವರು ಸಿಟ್ಟಾಗಿರೋದು, ಟೆನ್ಷನ್ ಆಗಿರೋದು ನೀವು ಯಾವತ್ತಾರ ನೋಡಿದ್ದೀರಾ? ನಾವು ಒಂದೊಂದು ದಾವಣಗೆರೆ ಅಂತ ಒಂದು ಸಮಾಜದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಏನಾದರೂ ಒಂದು ಬಿಟ್ಟು 2 ಫೋನ್ ಮಾಡಿದರೆ ನಾವು ಟೆನ್ಷನ್ ಆಗ್ತೀವಿ. ಆದರೆ ನಮ್ಮ ರಾಜ್ಯಾಧ್ಯಕ್ಷರ ಮುಖದಲ್ಲಿ ಸದಾ ನಗು ಇರುತ್ತದೆ. ಅವರು ಹಸನ್ಮುಖಿಗಳಾಗಿದ್ದಾರೆ. ಅದು ಅವರ ಆರೋಗ್ಯದ ಗುಟ್ಟು. ಅದೇ ರೀತಿ ನಮ್ಮ ಸಮಾಜದಲ್ಲಿ ಸಾತ್ವಿಕ ಶಕ್ತಿಯನ್ನು ಬೆಳೆಸಲು ಅತ್ಯಂತ ಪರಿಶ್ರಮವನ್ನು ಅವರು ಹಾಕಿದ್ದಾರೆ. ಯಾವ ರೀತಿ ಬಿತ್ತಿದ ಫಲದಂತೆ ಬೀಜದಂತೆ ಫಲ ಸಿಗುತ್ತದೆಯೋ ಆ ರೀತಿ ಸಮಾಜದಲ್ಲಿ ಸಾತ್ವಿಕ ಶಕ್ತಿಯನ್ನು ಬೆಳೆಸಲು ಭಾಳ ಪರಿಶ್ರಮವನ್ನು ಪಟ್ಟಂಥ ನಮ್ಮ ರಾಜ್ಯಾಧ್ಯಕ್ಷರು ನಮಗೆಲ್ಲ ಮಾದರಿಯಾಗಿದ್ದಾರೆ. ಒಳ್ಳೆಯ ಚಿಂತನೆಗಳನ್ನು ಮನಸ್ಸಿನಲ್ಲಿ ಒಳ್ಳೆಯ ಚಿಂತನೆಗಳನ್ನು ಹಾಕ್ತಾರೆ. ಆ ಚಿಂತನೆಗಳಿಂದ ನಮ್ಮಲ್ಲೂ ಸಹ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಸ್ಫೂರ್ತಿ ಹೆಚ್ಚಾಗುತ್ತದೆ. ಫಲವಿದ್ದ ರಂಬೆ, ಗೊನೆ ಹೊತ್ತ ಬಾಳೆ, ತೆನೆ ಹೊತ್ತ ದಂಟು ಯಾವಾಗಲೂ ಬಾಗಿರುತ್ತದೆ. ಇದು ವಿನಮ್ರತೆಯ ಪ್ರತೀಕ. ಈ ರೀತಿಯ ವಿನಮ್ರತೆಯ ಗಣಿ ನಮ್ಮ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡಿಯವರು. ಶ್ರೀಯುತರಿಗೆ ನಾನು ಸುಮಾರು 30 ವರ್ಷದಿಂದ ಅತ್ಯಂತ ಹತ್ತಿರದಿಂದ ಕಂಡಿದ್ದೇನೆ. ಇವರು ಅತ್ಯಂತ ಶಾಂತತೆ, ವಿನಯತೆ ಹಾಗೂ ಸರಳತೆಯ ಪ್ರತಿರೂಪ ನಮ್ಮ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡಿಯವರು. ಹಸಿದವರಿಗೆ ನೀಡುವ ಅನ್ನ, ವಿದ್ಯಾರ್ಥಿಗಳಿಗೆ ನೀಡುವ ಪ್ರೋತ್ಸಾಹ ಮತ್ತು ಸಮಾಜಕ್ಕೆ ಮಾಡಿದ ಸೇವೆ ದೈವ ಕಾರ್ಯಕ್ಕೆ ಸಮಾನವಾದದ್ದು. ಈ ರೀತಿಯನ್ನು ಸೇವೆ ಮಾಡುತ್ತಿರುವ ಸೇವಾ ಕಾಯಕ ಯೋಗಿ ನಮ್ಮ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡಿಯವರು. ಇವರು ನಮ್ಮ SSK ಸಮಾಜದಿಂದ ರಾಜ್ಯಾಧ್ಯಕ್ಷರಾಗಿ ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಅಲ್ಲಿ ಸಸಿಗಳು ನೆಡ್ತಕ್ಕಂಥ ಕೆಲಸ, ರಕ್ತದಾನದ ಶಿಬಿರ, ಆಮೇಲೆ ವೃದ್ಧಾಶ್ರಮ, ಈ ರೀತಿ ಅನೇಕ ಒಂದು ಜನಪರ ಕಾಳಜಿ ಕೆಲಸಗಳನ್ನು ಮಾಡಿದ್ದಾರೆ. ಇಂಥ ಕೆಲಸಗಳನ್ನು ಮಾಡಿದಾಗ ನಮಗೆಲ್ಲ ಬಹಳ ಸಂತೋಷ ಆಗುತ್ತದೆ. ಇವರು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡೋದು ಸತತ ಪ್ರಯತ್ನದಿಂದ ಅಂತ ಹೇಳಿ ತೋರಿಸಿದ್ದಾರೆ. ನಮ್ಮ ಶ್ರೀ
ಡಾಕ್ಟರ್ ಶಶಿಕುಮಾರ್ ಮೇರವಾಡೆಯವರು ಅತಿ ದೊಡ್ಡ ಸಾಧನೆಯನ್ನು ಸಾಧಿಸುವುದು ಕೇವಲ ಬಲಿಷ್ಠತೆಯಿಂದ ಅಲ್ಲ, ಬದಲಾಗಿ ಸತತ ಪ್ರಯತ್ನದಿಂದ ಎಂಬುದನ್ನು ತೋರಿಸಿ ತಮ್ಮ ಪ್ರಯತ್ನದಿಂದ ಅನೇಕ ಸಾಧನೆಗಳನ್ನು ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಅನೇಕ ಯುವಕರಿಗೆ ದಾರಿದೀಪವಾಗಿದ್ದಾರೆ. ಇವರಿಗೆ ನಾನು ಈ ದಿವಸ 52ನೇ ಜನ್ಮ ದಿವಸ, ಆ 52 ಅಂದರೆ 5-2 ಇದೆ, ಅದನ್ನು ಸ್ವಲ್ಪ ರಿವರ್ಸ್ ಮಾಡ್ಬಿಡೋಣ. ಅವ್ರಿಗೆ 25 ವರ್ಷ ನೋಡ್ದಂಗೆ ಆಗ್ತಾ ಇದೆ. ಅವರ ಮುಖದಲ್ಲಿರ್ತಕ್ಕಂಥ ಕಳೆ 25 ವರ್ಷ ಇದ್ದಂಗಿದೆ. ಅವರು ಇನ್ನೂ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯು, ಆರೋಗ್ಯ, ಐಶ್ವರ್ಯ, ಖುಷಿ, ಸಂಪತ್ತು, ನೆಮ್ಮದಿಗಳನ್ನು ಕೊಟ್ಟು 100 ವರ್ಷ ಇದೇ ರೀತಿ ಬಾಳಲಿ ಅಂತೇಳಿ ನಾವು ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಒಂದಲ್ಲ ಒಂದು ದಿನ ಫಲವನ್ನು ಕೊಡುತ್ತದೆ ಎಂಬುದಕ್ಕೆ ನಿದರ್ಶನವೇ ಶಶಿಕುಮಾರ್ ಸರ್ ಅವರು ಎಂದು ಪ್ರಾಸ್ತಾವಿಕ ನುಡಿಯನ್ನು ಮಾತಾಡಿದಂಥ ಮಹೇಶ್ ಸೋಲಂಕಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್.